ಹಲೋ ಎವ್ರಿವನ್, ನಮಸ್ಕಾರ. ನಿಮ್ಮೆಲ್ಲರಿಗೂ ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸದ್ಯದ ಪರಿಸ್ಥಿತಿ ಮತ್ತು ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರೆಸೆಂಟ್ಲಿ ನಾನು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡರ್ನೈಸ್ ಆಗ್ತಾ ಇದೆ, ಜೊತೆಗೆ ಎವಾಲ್ವ್ ಕೂಡ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಅದರ ಜೊತೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂಲಕ ಆಗ್ತಿರೋವಂತಹ ಟೆಕ್ನಾಲಜಿ ಇಂಟೆಗ್ರೇಷನ್. ಈ ಟೆಕ್ನಾಲಜಿ ಇಂಟೆಗ್ರೇಷನ್ ಅಂದರೆ ಏನು, ಡಿಜಿಟಲ್ ಟ್ವಿನ್ಸ್ ಅಂದರೆ ಏನು, ಇಂಡಸ್ಟ್ರಿ 4.1 ಅಂದರೆ ಏನು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಏನು, ವರ್ಚುವಲ್ ರಿಯಾಲಿಟಿ, ವರ್ಚುವಲ್ ಪ್ರೋಟೋಟೈಪ್. ಸೊ ಈ ಥರ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಬೋದು. ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ಆಗ್ತಿದ್ದಂತಹ ರೋಬೋಸ್ಟ್ ಆ್ಯಕ್ಟಿವಿಟೀಸ್ಗಳನ್ನು ಸುಲಭ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿದೆ. ಇದ್ರ ಜೊತೆಗೆ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ವೆಹಿಕಲ್ಸಲ್ಲಿ, ಯುಟಿಲಿಟೀಸ್ನಲ್ಲಿ, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ನಲ್ಲಿ, ಅದರ ಜೊತೆಗೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲಿ ಮಾಡರ್ನ್ ಟೆಕ್ನಾಲಜಿ ಅಡಾಪ್ಟ್ ಆಗ್ತಾ ಇದೆ. ಸೊ ಇದ್ರ ಮೂಲಕ ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಕೂಡ ತುಂಬಾ ಬದಲಾವಣೆ ಆಗಿದೆ. ಅದರಲ್ಲಿ ರಿನ್ಯೂವಬಲ್ ಎನರ್ಜಿ ಅಂದರೆ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ ಬಳಕೆ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಜೊತೆಗೆ ಇದು ಎನರ್ಜಿ ಜನ್ರೇಟ್ ಮಾಡೋದಕ್ಕೆ ಬೇಕಾದಂತಹ ಮಷಿನರೀಸು, ಆಕ್ಸೆಸರೀಸ್ ಸಪ್ಲೈ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಿಂದ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟಪ್ಸ್ಗಳು ತುಂಬಾ ಹುಟ್ಕೊಳ್ತಾ ಇದ್ದಾವೆ. ಜೊತೆಗೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಆಮೇಲೆ ಆಪಲ್ನಂತಹ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಕೂಡ ಇಂಡಿಯಾದಲ್ಲಿ ಅತಿ ಹೆಚ್ಚಾಗಿ ಹೂಡಿಕೆ ಮಾಡ್ತಾ ಇದ್ದಾವೆ. ಈ ರೀತಿಯ ಮ್ಯಾಸಿವ್ ಚೇಂಜ್ ಆಗ್ತಾ ಇರೋದ್ರಿಂದ ಆಬ್ವಿಯಸ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಬೇಡಿಕೆ ಜಾಸ್ತಿ ಇದೆ. ಸೊ ಯಾಕಪ್ಪ ಅಂತಂದರೆ ದ ಮೋಸ್ಟ್ ಡೈವರ್ಸಿಫೈಡ್ ಇಂಜಿನಿಯರಿಂಗ್ ಫೀಲ್ಡ್ ಅಂದರೆ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತಲೇ ಹೇಳ್ಬೋದು. ಅದಕ್ಕೆ ಇದನ್ನು ರಾಯಲ್ ಮೆಕ್ಯಾನಿಕಲ್ ಅಂತ ಕೂಡ ಕರೀತಾರೆ. ಇದರಿಂದ ಆಬ್ವಿಯಸ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸಿಗೆ ಡಿಮಾಂಡ್ ಜಾಸ್ತಿ ಇದ್ದೇ ಇದೆ. ಸೊ ಸ್ಟೂಡೆಂಟ್ಸ್ಗೂ ಒಳ್ಳೆಯ ಪ್ಯಾಕೇಜ್ ತೊಗೋಬೇಕು, ಒಳ್ಳೆಯ ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ಸೊ ಟೆಕ್ನಿಕಲ್ ಆಪ್ಟಿಟ್ಯೂಡು, ಅದ್ರ ಜೊತೆಗೆ ಆಟಿಟ್ಯೂಡ್ ಸ್ಕಿಲ್ಸ್ಗಳು ಕೂಡ ಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಕಾಲೇಜಿನಲ್ಲಿ ಲಾಸ್ಟ್ 3 ಇಯರ್ಸ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಪ್ಲೇಸ್ಮೆಂಟ್ಗೆ ವಿಸಿಟ್ ಮಾಡಿದಂತಹ ಕಂಪನಿಗಳ ಡೀಟೇಲ್ಸು, ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸು ಯಾವ ಕಂಪ್ನಿಗೆ ಎಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀನಿ. ಸೊ ಇದ್ರ ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟ್ರೆಂಡ್ ಅಪ್ಡೇಟ್ಗಾಗಿ ನಮ್ಮ ಈ ಚಕ್ರ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.